ಬೆಂಗಳೂರು ನಿರ್ಮಿತ ನಮ್ಮ ಕೆಂಪೇಗೌಡರ ಜಯಂತ್ಯೋತ್ಸವ 517ನೇದು ಈ ಜಯಂತ್ಯೋತ್ಸವಕ್ಕೆ ಇವತ್ತು ಇಲ್ಲಿ ನಮ್ಮ ಭಾಗದಲ್ಲಿ RBI ಲೇಔಟಿಂದ ಪುಟ್ಟೇನಹಳ್ಳಿವರೆಗೂ ಜ್ಯೋತಿ ಜಾಥಾವನ್ನು ಇಟ್ಕೊಂಡಿದ್ದೀವಿ. ಈ ಜಾಥಾಕ್ಕೆ ಎಲ್ಲರ ಬೆಂಬಲ ಮತ್ತು ಎಲ್ಲರ ಒಂದು ಆಶೀರ್ವಾದ ಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಬೆಂಗಳೂರು ನಿರ್ಮಿತ ಕೆಂಪೇಗೌಡರು ಯಾವ್ಯಾವ ಭಾಗದಲ್ಲಿ ಏನೇನು ನಿರ್ಮಾಣ ಮಾಡಿದ್ದಾರೆ ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ನಾವು ಈ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿರೋಂಥ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಈ ಭಾಗದ ನಮ್ಮ ರಾಜ್ಯ ಒಕ್ಕಲಿಗರ ಒಕ್ಕೂಟ ಮತ್ತು ಸ್ನೇಹಕೂಟದಿಂದ ಈ ಭಾಗದಲ್ಲಿ ನಾವೆಲ್ಲರೂ ಹಬ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂದಿದ್ದಾರೆ. ಮತ್ತು ಇದೇ ಥರ ಈ ಕಾರ್ಯಕ್ರಮವನ್ನು ನಾಡಪ್ರಭು ಕಟ್ಟಿರೋಂಥ ಇವತ್ತು ಬೆಂಗಳೂರು ಏನು ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದಾರೆ, ಕೆರೆ ಇರ್ಬೋದು, ಕುಂಟೆ ಇರ್ಬೋದು, ಇವತ್ತೇನು ಪಾರ್ಕ್ಗಳು ಇರ್ಬೋದು, ಅವತ್ತು ಏನು ಬುನಾದಿ ಹಾಕಿ ಕೊಟ್ಟಿದ್ದಾರೆ ಕೆಂಪೇಗೌಡರು. ನಮ್ಮ ಕೆಂಪೇಗೌಡರು 4 ಕಡೆಯೂ 4 ಕೋಟೆ ಕಟ್ಟಿದ್ರು. ಅವತ್ತು 4 ಕೋಟೆ ಕಟ್ಟಿ ಬೆಂಗಳೂರನ್ನ ಇದೇ ಥರ ನಿರ್ಮಾಣ ಮಾಡಬೇಕು ಅಂತ, ಇದು 400-500 ವರ್ಷದ ಇತಿಹಾಸ ಇರುವಂಥ ಒಂದು ಬೆಂಗಳೂರು. ಇವತ್ತೆಲ್ಲ ನಾವೆಲ್ಲ ಈ ನಾಡಲ್ಲಿ ಈ ಬೆಂಗಳೂರಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾಯಿದ್ದೀವಿ ಅಂತಂದರೆ ಕೆಂಪೇಗೌಡರಿಗೆ ಇದಕ್ಕೆಲ್ಲ ಮೂಲ ಕಾಂಡ್ರು ಕಟ್ತರು ಅಂತ ಹೇಳ್ಬೋದು. ನಾವು ನಾಡಪ್ರಭು ಕೆಂಪೇಗೌಡರಿಗೆ ಇದೇ ಥರ ಇವತ್ತೆಲ್ಲ ಯಾವತ್ತೂ ಸರ್ಕಾರಗಳು ಇದನ್ನು ಹೆಚ್ಚಿಗೆ ಯಾವತ್ತು 500 ವರ್ಷ ಇದ್ದಿದ್ದರಿಂದ ಯಾವತ್ತೂ ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿರಲಿಲ್ಲ. ನಮ್ಮಂಥ ಸಂಘಟನೆಗಳೆಲ್ಲ ಮುಂದೆ ಬಂದು ಈಗ ಒಂದು 10-15 ವರ್ಷದಿಂದ ಈ ನಮ್ಮ ಕೆಂಪೇಗೌಡರನ್ನ ನಾವೆಲ್ಲ ಆಚರಣೆ ಮಾಡ್ಕೊಂಡು ದಿನಾಚರಣೆ ಮಾಡಿಕೊಂಡು ಇವಾಗ ಸರ್ಕಾರ ಇದ್ರಿಗೂ ತಂದು ನಾವು ಸರ್ಕಾರ ಕಡೆಯಿಂದನೂ ಆಚರಣೆ ಮಾಡ್ತಾಯಿದ್ವಿ. ಇದೇ ಥರ ಇನ್ನೂ ಯಶಸ್ವಿಗೊಳಿಸಲಿ ತಾವೆಲ್ಲರೂ ಸೇರಿದ್ರಿ. ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಮತ್ತು ವರ್ಷ ಇನ್ನೂ ಇದನ್ನು ದೊಡ್ಡದಾಗಿ ತಾವೆಲ್ಲರೂ ನಡೆಸ್ಕೊಂಡು ಹೋಗೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡೋಕ್ಕೆ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ಜಯರಾಮಣ್ಣವರು ಹಾಗೂ ಕೃಷ್ಣ ಅವರು ಹಾಗೂ ಮೇಡಮ್ ಅವರಾದಂಥ ಜಯಶ್ರೀ ಮೇಡಮ್ ಅವರು ಮತ್ತು ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರು ಮತ್ತು ನಾರಾಯಣಪ್ಪ ಅವರು ಮಾಜಿ ಕಾರ್ಪೊರೇಟರ್ ಆದಂಥ ನಾರಾಯಣಪ್ಪ ಅವರು ಸಹ ಬಂದಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಇಲ್ಲಿಂದ ನಾವು ಚಾಲನೆ ಕೊಡೋಕ್ಕೆ ನಾವೆಲ್ಲ ತಯಾರಾಗಿದ್ವಿ. ಇನ್ನು ಮುಂದೆ ಈ ಚಾಲನೆ ಹೋಗ್ತಾ ನಾವು ಪುಟ್ಟೇನಹಳ್ಳಿ ಸಾರಕ್ಕಿ ಕೆರೆಯಲ್ಲಿ ಜಾಯಿನ್ ಆಗಿ ಕೆರೆ ನಮಸ್ಕಾರ ನಮಗೆ ಎಲ್ಲರೂ ಸಹಕಾರ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಈ ಪ್ರಯುಕ್ತ ನಮ್ಮ JP ನಗರ ಎಲ್ಲ ಹಂತದ ಒಕ್ಕಲಿಗರ ಪ್ರಮುಖ ಮುಖಂಡರುಗಳು ಇಲ್ಲಿ ಸೇರಿದ್ದಾರೆ. ಆ ಒಂದು ಯಶಸ್ಸು ಏನು ಕೆಂಪೇಗೌಡರು ಒಂದು ಕಲ್ಪನೆ ಇತ್ತು, ಆ ಕಲ್ಪನೆ ಇವತ್ತಿನ ರಾಜಕಾರಣಕ್ಕೂ ಅವಾಗಿನ ಕಲ್ಪನೆಗೂ ಭಾಳ ವ್ಯತ್ಯಾಸ ಇದೆ ಅಂತಲ್ಲಾದರೂ ಅಂದ್ಕೊತೀನಿ. ಕಲ್ಪನೆ ಬೆಂಗಳೂರಿನ 400-500 ವರ್ಷದ ಇತಿಹಾಸ ಇರುವಂಥ ಒಂದು ಕೆಂಪೇಗೌಡರ ಕಲ್ಪನೆ ಇವತ್ತಿನ ಸರ್ಕಾರಗಳ ಕಲ್ಪನೆಗಳಿಗೂ ವ್ಯತಿರಿಕ್ತವಾಗಿದೆ ಅಂತೇಳಿದ್ರು ನನ್ನ ಭಾವನೆ. ಯಾಕೆ ಅಂತಂದರೆ ಹರಿದು ಹಂಚು ಹೋಗಿರೋವಂಥ ಒಕ್ಕಲಿಗರ ಇದನ್ನು ಕೆಂಪೇಗೌಡರ ಹೆಸರಿನಲ್ಲಿ ಒಟ್ಟಿಗೆ ಮಾಡುವಂಥ ಒಂದು ಈ ಕಾರ್ಯಕ್ರಮ ಏನಿದೆ ಅದಕ್ಕೆ ಎಲ್ಲ ಯುವಕರುಗಳು ಮಾದರಿಯಾಗಿರಬೇಕು ಅಂತಲ್ಲಾದರೂ ನನ್ನ ಭಾವನೆ. ಯಾಕೆ ಅಂತಂದರೆ ಇವತ್ತಿನ ಯುವಕರುಗಳು ನಾಳೆಯ ಲೀಡರ್ಗಳಾಗ್ತಾರೆ. ಆದರೆ ಮುಂದಿನ ದಿನಗಳ ಕಲ್ಪನೆಗಳಿಗೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಒಂದು ಯಾವುದೇ ಒಂದು ಸಮಾಜನ ಒಡಿದಲೆ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಒಂದು ಕಾಲದಲ್ಲಿ ಇರುವಂಥ ಒಂದು ಪ್ರತೀತಿನ ಅದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ನನ್ನ ಎಲ್ಲ ಮಿತ್ರಗಳಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾವುದೇ ಆಗಲಿ ಭಾಳ ಒಗ್ಗಟ್ಟಾಗಿದ್ದರೆ ನಾವೇನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ಕೆಂಪೇಗೌಡರು ಕಲ್ಪನೆಗಳನ್ನ ಏನಿದೆ ನೀವುಗಳೆಲ್ಲ ಕನಸನ್ನು ಮಾಡಿಸೋದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. 515ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಈಗಾಗಲೇ ಸರ್ಕಾರ ಜೂನ್ 27ರಂದು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಿದೆ. ನಾವು ನಮ್ಮ ರಾಜ್ಯ ಒಕ್ಕಲಿಗರ ಒಕ್ಕೂಟ ಮತ್ತು ಸ್ನೇಹಕೂಟದ ವತಿಯಿಂದ ಇವತ್ತು RBI ಲೇಔಟಲ್ಲಿ ನಮ್ಮ ನಾಗರಾಜ್ ಸರ್ ಮತ್ತು ಅವರೆಲ್ಲ ತಂಡದ ವತಿಯಿಂದ ಇವತ್ತು ಈ ಒಂದು ಜಯಂತ್ಯೋತ್ಸವನ ಆಚರಣೆ ಮಾಡ್ತಿದ್ದೀವಿ. ಕೆಂಪೇಗೌಡರು ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥ ನಾಯಕ ಅಲ್ಲ. ಅವರು ಅವತ್ತಿನ ಕಾಲದಲ್ಲೇ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮಾರ್ಕೆಟಲ್ಲಿ ನೋಡಿರ್ಬೋದು ನೀವು, ಬಳೆಪೇಟೆ, ಅಕ್ಕಿಪೇಟೆ ಅಂತ 27 ಪೇಟೆಗಳನ್ನ ಸೃಷ್ಟಿ ಮಾಡಿ ಅವತ್ತಿನ ಎಲ್ಲ ಧರ್ಮಗಳಿಗೂ ಎಲ್ಲ ಜಾತಿಗಳಿಗೂ ಕೂಡ ಅವರು ಒಂದು ಪೇಟೆಗಳನ್ನ ಕಟ್ಟಿದಂಥ ನಾಯಕ ಅವರು. ಮುಂದೆ ನಮ್ಮ ಸರ್ ಹೇಳ್ದಂಗೆ
ಎಲ್ಲರೂ ಕೂಡ ಇದನ್ನು ಸೇರಿ ಆಚರಣೆ ಮಾಡಬೇಕು. ತುಂಬ ಜನ ಅಂದ್ಕೊಂಡಿದ್ದಾರೆ ಬಸವೇಶ್ವರ ಜಯಂತಿ ಮಾಡಿದ್ರೆ ಬರೀ ಲಿಂಗಾಯತ ಸಮುದಾಯ ಮಾಡಬೇಕು, ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಮಾತ್ರ ಮಾಡಬೇಕು, ಮತ್ತು ನಮ್ಮ ಕೆಂಪೇಗೌಡರು ಜಯಂತಿ ಮಾಡಿದ್ರೆ ಒಕ್ಕಲಿಗರು ಮಾಡಬೇಕು ಅನ್ನೋದು ತುಂಬ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಕೆಂಪೇಗೌಡರು ಪ್ರತಿಯೊಬ್ಬರಿಗೂ ಬುನಾದಿ ಹಾಕೊಟ್ಟಂತ ಇವತ್ತು ಬೆಂಗಳೂರು ವಿಶ್ವಾದ್ಯಂತ ಹೆಸರು ಮಾಡಿದೆ. ಕೆಂಪೇಗೌಡರ ಜಯಂತಿಯ ಎಲ್ಲ ಈ ಭಾಗದ ಪ್ರತಿಯೊಂದು ಜನ, ಮಹಿಳೆಯರಾಗ್ಬೋದು, ಈ ಭಾಗದ ಜನಗಳಾಗ್ಬೋದು, ಎಲ್ಲರನ್ನು ಒಕ್ಕಲಿಗರ ಸಂಘದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಾವು ಬೆಂಗಳೂರಿಗೆ ಬಂದವಾಗ ನಮ್ಮ ತಂದೆ ನಮ್ಮನ್ನು ಏನು ಮಾಡೋರು ಗೊತ್ತಾ, ನಾವು ಈ ತರಕಾರಿ ಗಾಡಿಗಳು ಕೂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೋಡ್ರು ಇವ್ರು ಕೆಂಪೇಗೌಡರು ಕಟ್ಟಿರೋ ಕೋಟೆ ಇದು, ಈ ಥರ ಈ ಕೋಟೆ ಕಟ್ಟಬೇಕಾದ್ರೆ ಈ ಒಂದು ಕಲ್ಲು ಎಸಿತಾ ಇರ್ಬೇಕಾದ್ರೆ ಈ ಕೋಟೆ ಕಟ್ಟೋಕ್ಕೋಸ್ಕರ ಅವರೇ ನಿಂತ್ಕೊಂಡು ಕೋಟೆ ಕಟ್ತಾ ಇರಬೇಕಾದ್ರೆ ಕಲ್ಲೆಸಿತಾ ಇರ್ಬೇಕಾದ್ರೆ ಕಲ್ಲು ಕೆಳಗಡೆ ಬಿದ್ದೋಯ್ತು. ಆವಾಗ ಒಂದು ಬಾಳೆಹಣ್ಣು ತಿಂದುಬಿಟ್ಟು ಆ ಕಲ್ಲು ಎಸ್ತು ಇದನ್ನು ಬಾಳೆಹಣ್ಣು ತಿಂದು ಈಗ ಬೆಂಗಳೂರು ಕಟ್ಟಿದ್ದಾರೆ ಅಂತ ಹೇಳೋರು. ಅವಾಗ ಹೇಳ್ತಾರೆ ನನಗೆ, ಅವಾಗ ನಾವು ಸಣ್ಣ ಹುಡುಗರು, ನಮ್ಗೆ ಗೊತ್ತಿಲ್ಲ. ನಮ್ಮ ತಂದೆ ಗಾಡಿ ಓಡಿಸೋರು, ಇದು ದ್ರಾಕ್ಷಿ ಹಣ್ಣು ಗಾಡಿ ಓಡಿಸೋರು, ನಾವು ಹಿಂದೆಗಡೆ ಕುತ್ಕೊಂಡು ಹೋಗ್ಯವು. ಹೋಗಿದವಾಗ ಅವಾಗ ನಾವು ಸಣ್ಣ ಮಕ್ಕಳಲ್ಲಿ ಈ ಏರಿಯಾ ಎಲ್ಲ ಒಂದು ಮನೆಯೂ ಇರಲಿಲ್ಲ, ಇಲ್ಲೆಲ್ಲೂ ಒಂದು ಮನೆ ಇರಲಿಲ್ಲ. ನಮ್ಮ ಕನಕಪುರ ರೋಡ್ನೊಳಗೆ ಇಡೀ ಬನಶಂಕರಿ ಯಡೂರು ಹತ್ರ ಸ್ಟಾರ್ಟ್ ಮಾಡಿದ್ರೆ ಬನಶಂಕರಿ ದೇವಸ್ಥಾನ ಹತ್ರ ಒಂದು ಸ್ಟೇಷನ್ ಇತ್ತು ಅಷ್ಟೇ. ಅಲ್ಲಿಂದ ಏನು ಮಾಡ್ಬಿಟ್ಟು ಗೊತ್ತಾ, ದಿಗಿಲಿಗೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆ ತಗ ನಿಲ್ತಾ ಇರಲಿಲ್ಲ. ಸೈಕಲ್ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ಭಯ ಆ ಥರ ಇತ್ತು. ಇವತ್ತೊಂದು ದಿವಸ ಕೆಂಪೇಗೌಡರು ಕಟ್ಟಿರೋ ನಾಡಿದ್ದು ಇವತ್ತು ನಾವು ಏನು ಗೊತ್ತಾ, ಇವತ್ತು ಇಷ್ಟು ನೆಮ್ಮದಿಯಾಗಿ ಇಷ್ಟು ಸುಖವಾಗಿ ಇವತ್ತು ನಾವು ಇರಬೇಕಾದ್ರೆ ನಾವು ಒಂದೊಂದು ಹಗಳ ಅನ್ನ ತಿನ್ಬೇಕಾದ್ರೆ ಇವತ್ತು ಕೆಂಪೇಗೌಡರು ನೆನ್ಕೊಳ್ಬೇಕು, ಅವ್ರ ವಂಶಸ್ಥರು ನೆನ್ಕೊಳ್ಬೇಕು, ಅವ್ರ ಫ್ಯಾಮಿಲಿ ನೆನ್ಕೊಳ್ಬೇಕು. ಇವಾಗ ನಾವು ಹೇಳೋದು ಅಂದರೆ ಕೆಂಪೇಗೌಡರಿಗೆ ಕೊಟ್ಟು ಅಭ್ಯಾಸನೇ ಹೊರತು ತಗೊಂಡು ಅಭ್ಯಾಸ ಇಲ್ಲ. ಅವ್ರು ಏನು ಮಾಡಿದ್ರು, ಇವತ್ತು ಬೆಂಗಳೂರಿನಲ್ಲಿ ರಾಜಕೀಯ ಮಾಡಲಿಲ್ಲ. ಅವರು ಬಳೆಪೇಟೆ ಮಾಡಿದ್ರು, ಕುಂಬಾರಪೇಟೆ ಮಾಡಿದ್ರು, ಎಲ್ಲ ಥರದ್ದು ಒಂದೊಂದು ರಸ್ತೆಗಳು ಮಾಡಿ ಒಂದೊಂದು ಪೇಟೆ ಮಾಡಿದ್ರು. ಅದೇ ಥರ ಇವತ್ತು ಈ ರಾಜಕೀಯದಾಗ ಎಲ್ಲ ತುಂಬ ಜನ ಇದ್ದಾರೆ. ತುಂಬ ನಾನು ಮಾಡಿದ್ದೀನಿ, ನಾನು 1,000 ಕೋಟಿ ಕೊಟ್ಟಿದ್ದೀನಿ, 10,000 ಕೋಟಿ ಕೊಟ್ಟಿದ್ದೀನಿ. ಎಲ್ಲಿ ಕೊಟ್ಟಿದ್ದಾರೆ? ಅವ್ರ ಮನೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರ ಬದುಕಕ್ಕೆ ಕೊಟ್ಟಿದ್ದಾರೆ. ಕೆಂಪೇಗೌಡ ಥರ ಮಾಡಿರೋರು ಯಾರಾದರೂ ಒಬ್ಬರಿದ್ರೆ ತೋರಿಸ್ಲಿ. ಇವತ್ತು ನಾವು ಹೇಳೋದಂದರೆ ಆ ಕೆಂಪೇಗೌಡರ ಥರ ಒಂದು ಮನೆಗೊಬ್ಬರು, ಒಂದು ಅಟ್ಲೀಸ್ಟ್ ಒಂದು ಫ್ಯಾಮಿಲಿಗೊಬ್ಬರು ಉಟ್ಕೊಂಡ್ರೆ ಇದನ್ನ ನಾವು ಗೌಡರು ಈ ಜಗದಲ್ಲಿ ಈ ಕೆಂಪೇಗೌಡ ಒಂದು ಗೌಡ್ರು ಇದ್ದೀವಿ ಅಂತ ಜನಗಳಿಗೆ ಗೊತ್ತಾದದೆ. ಇವತ್ತು ಜನಗಳು ನಾವು ಗೌಡ್ರು ಯಾವತ್ತು ಒಗ್ಗಟ್ಟಾಗಿ ಇವತ್ತು ಈ ಕೆಂಪೇಗೌಡ ಥರ ನಮ್ಮ ಬೇರೆ ಜನದವರು ನಮ್ಮವರೇ, ನಮ್ಮ ಅಣ್ಣ ತಮ್ಮಂದಿರಂತ ತಿಳ್ಕೊಂಡು ಮಾಡಬೇಕು, ಗೌಡ್ರಿ ಅಂತಲ್ಲ. ನಮ್ಗಿಂತ ಜಾಸ್ತಿ ಅವ್ರಿಗೆ ಆಸೆ ಇದೆ. ಇದು ಕೆಂಪೇಗೌಡರು ಕೊಟ್ಟಿರೋ ನಾಡಪ್ಪ, ಇದು ನಾವು ಅವರ ಇದು ಅಂಗನಲ್ಲಿದ್ದೀವಿ, ನಾವು ಗೌಡ ಅನ್ಸ್ಕೊಳ್ಳೋಣ ಅಂತ ಜನ ಪ್ರೀತಿಸ್ತಾರೆ. ಇದು ಗೌಡ್ರ ಬಗ್ಗೆ ಟೀಕೆ ಮಾಡೋಂಥವ್ರು, ಮಾತಾಡೋಂಥವ್ರು ಯಾರಿಗೂ ಈ ಭಾಗದಲ್ಲಿ ಹಕ್ಕಿಲ್ಲ, ಇದನ್ನಿಲ್ಲ. ಎಲ್ಲರೂ ಗೌಡ್ರೆ. ಇಲ್ಲಿಗೆ ಈ ನಾಡಿನಲ್ಲಿ ಬೆಂಗಳೂರಿನ ಬದುಕ್ತಾ ಇರೋವಂಥವ್ರು, ಕೆಂಪೇಗೌಡರ ನಾಡಿನಲ್ಲಿ ಬದುಕ್ತಾ ಇರೋರು ಎಲ್ಲ ನಮ್ಮವರೇ, ನಮ್ಮ ಅಣ್ಣ ತಮ್ಮಂದಿರೇ, ನಮ್ಮ ಪ್ರೀತಿಯ ಸಹೋದರೇ. ಕೆಂಪೇಗೌಡರ ಜಯಂತಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾತಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಬೆಳೆಯಂಗೆ ಮಾಡಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫಂಕ್ಷನ್ ಮಾಡಿ ಒಂದು ಅನುದಾನ ಒಂದು ಪ್ರತಿಯೊಂದು ಮಾಡಬೇಕು. ಮಾಡಿದ್ರೆ ಕೆಂಪೇಗೌಡರು ಅಪ್ಪನ ಒಂದು ಶಾಂತಿ ಮನಸ್ಸಿಗೆ ಇದು ಸತ್ತಿಲ್ಲ, ಅವ್ರು ಬದುಕಿದ್ದಾರೆ, ಇವತ್ತು ಬದುಕಿದ್ದಾರೆ ಅಂತ ತಿಳ್ಕೊಂಡು ನಾವು ಶಾಂತಿ ಕೆಲಸ ಮಾಡಬೇಕು. ಅವ್ರು ಒಳ್ಳೊಳ್ಳೆ ಹೋಮ ಮಾಡಿ ಅವ್ರಿಗಿನ್ನೂ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ನಾವು ಹೇಳಬೇಕು ಅಂತ ಹೇಳಿ 2 ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಇವತ್ತೇನು ಕೆಂಪೇಗೌಡರು ಜಯಂತಿ ಮಾಡ್ತಾಯಿದ್ದಾರೆ ನಮ್ಮ ನಾಗರಾಜ್ ಅವರ ನೇತೃತ್ವದಲ್ಲಿ, ನಮಗೆ ಒಳ್ಳೆಯ ಸಂತೋಷ ಆಯಿತು. ಈ ಭಾಗದಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ. ಇವತ್ತು ಕೆಂಪೇಗೌಡರು ಒಂದು ಜನಾಂಗ ಸೀಮಿತವಾಗಿಲ್ಲ, ಇನ್ನು ಈ ನಾಡಿನ ಎಲ್ಲ ಪೇಟೆಗಳು ಮಾಡಿದ್ದಾರೆ. ಎಲ್ಲ ಒಂದೊಂದು ಜನಕ್ಕೆ ಒಂದು ಬೆಂಗಳೂರಲ್ಲಿ ಪೇಟೆಗಳು ಮಾಡಿದ್ದಾರೆ. ಇದೆಲ್ಲ ಕೆರೆ ಇತ್ತು, ನಾವೆಲ್ಲ ಚಿಕ್ಕ ಹುಡುಗರಾಗ ಈ ಕೆರೆ ಇಲ್ಲಿಂದ ನಾವು ಹೊಲಗಳಿಗೆ ಈ ಮಣ್ಣು ಗೋಡನ್ನ ಎತ್ಕೊಂಡು ಹೋಗ್ತಾಯಿದ್ವಿ ಎತ್ತಿನ ಬಂಡಿಯಲ್ಲಿ. ಇವತ್ತು ಬೆಂಗಳೂರು ಯಾವ ಥರ ಇದೆ ಅಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ, ಎಲ್ಲ ಜನಾಂಗದವರು ಇದ್ದಾರೆ. ಅದಕ್ಕೆ ಕೆಂಪೇಗೌಡರನ್ನ ಇವತ್ತು ನೆನೆಸ್ಕೊಳೋದು ಒಳ್ಳೆಯದು ಅಂತ ನಾನು ಕೆಂಪೇಗೌಡ ಜಯಂತಿ ಮಾಡಲಿ ಅಂತ ಕೆಂಪೇಗೌಡರಿಗೆ ಜೈ.
ಪುಟ್ಟೇನಹಳ್ಳಿ ಸ್ನೇಹ ಒಕ್ಕೂಟ, JP ನಗರ ಇವರು ಕೆಂಪೇಗೌಡ ಜಯಂತಿ ಏನು ಮಾಡ್ತಾ ಇದ್ದಾರೆ, ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಕೆಂಪೇಗೌಡ ಅನ್ನೋದು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಕೆಂಪೇಗೌಡರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬದುಕ್ತಂಥವ್ರು, ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥವ್ರು, ಯಾವುದೇ ಒಂದು ಜಾತಿ ಆಧಾರದ ಮೇಲೆ ನಿಂತವರು ಅಲ್ಲ. ಅವ್ರನ್ನ ಯಾವುದೇ ಒಂದು ಜಾತಿಗೆ ನಾವು ಬಿಂಬಿಸಬಾರ್ದು. ಅವರು ಪ್ರತಿಯೊಂದು ಜಾತಿ ಎಲ್ಲ ಜನರ ಒಂದು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋದಂತಹ ಅವರು ಒಂಥರ ಗ್ರೇಟ್ ಮಹಾನ್ ನಾಯಕ ಅಂತ ಹೇಳಿದ್ರು ತಪ್ಪಾಗಲ್ಲ. ನಾನು ಬೆಂಗಳೂರನ್ನ ಕಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ಕೆಂಪೇಗೌಡರ ಜಯಂತಿ ಮಾಡ್ತಾ ಇದ್ದಾರೆ ಅಂದರೆ ಗೌಡರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದು ತಪ್ಪೋದು. ಪ್ರತಿಯೊಬ್ಬರು ಯಾವುದೇ ಜಾತಿಗೆ ಸೀಮಿತ ಆದಂಥವರಲ್ಲ ಕೆಂಪೇಗೌಡರು. ಹಾಗಾಗಿ ಬೆಂಗಳೂರನ್ನ ಕಟ್ಟಿ ಇವತ್ತು ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಇವತ್ತು ಪ್ರಪಂಚದಲ್ಲೇ ಬೆಂಗಳೂರು ಕಡೆ ಒಂದು ತಿರುಗಿ ನೋಡ್ತಾ ಇದೆ ಅಂದರೆ ಕೆಂಪೇಗೌಡರ ಕೊಡುಗೆ ಮಹಾನ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಕೆಂಪೇಗೌಡರ ಜಯಂತಿನ ಏನಿವತ್ತು ಮಾಡ್ತಾ ಇದ್ದಾರೆ ಅದನ್ನು ಅತಿ ಹೆಚ್ಚಾಗಬೇಕು. ಆಮೇಲೆ ಇವತ್ತೇನು ಅದು ಈ ಜಾಗದಲ್ಲಿ ಪುಟ್ಟೇನಹಳ್ಳಿ ಕೆರೆ ಹತ್ರ ಮಾಡ್ತಾಯಿದ್ದೀವಿ. ಕೆರೆಗಳು ಅಂದರೆ ಕೆರೆಗಳ ನಿರ್ಮಾಣ ಮಾಡಿದ್ದು, ಬೆಂಗಳೂರನ್ನ ನಿರ್ಮಾಣ ಮಾಡಿದ್ದು, ಜಾತಿಗಳ ಆಧಾರದ ಮೇಲೆ ಪೇಟೆಗಳನ್ನ ಮಾಡಿದ್ದು, ಪ್ರತಿಯೊಂದು ಅಂಥ ಒಂದು ಗೌರವವನ್ನು ಕೊಡಬೇಕಾದ್ರೆ ಅದು ಕೆಂಪೇಗೌಡರಿಗೆ ಮಾತ್ರ ಸಾಧ್ಯ. ಇವತ್ತು ರಾಜಕಾರಣಿಗಳಿಗೆ ನಾವು ಹೇಳೋದಿಷ್ಟೇ, ಬಹಳ ಇಂಪಾರ್ಟೆಂಟಾಗಿ ಕೆಂಪೇಗೌಡರು ಕಟ್ಟಿದ ಕೆರೆಗಳನ್ನೆಲ್ಲ ಮುಚ್ಚಿಸ್ಬಿಟ್ಟು ತಾವು ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಕೊಂಡು ಎಲ್ಲ ಚೆನ್ನಾಗಿ ಅವ್ರವ್ರ ಮನೆ ಉದ್ಧಾರಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಕಡೆ ಪಕ್ಷ ಈಗಿರ್ತಕ್ಕಂಥ ಕೆರೆಗಳನ್ನ ಉಳಿಸ್ಕೊಂಡು ಮುಂದೆ ಅಕ್ವೈರ್ ಆಗಿರೋಂಥವ್ರನ್ನ ತೆರವುಗೊಳಿಸಿ ಅದನ್ನು ಕೆರೆಗಳನ್ನ ಉಳಿಸಿ ಬೆಂಗಳೂರಲ್ಲಿ ನೀರು ಇರಬೇಕು ಅಂದರೆ, ಬೆಂಗಳೂರಲ್ಲಿ ಬೋರ್ಗಳು ಫೈಲೂರ್ ಆಗಬಾರ್ದು ಅಂದರೆ ಕೆಂಪೇಗೌಡರು ಅವತ್ತಿನ ಕಾಲಕ್ಕೆ ಯೋಚನೆ ಮಾಡಿದರು. ಸೊ ಅದನ್ನು ರಾಜಕಾರಣಿಗಳು ಸ್ವಾರ್ಥ, ತನ್ನ ಮನೆ ತನ್ನ ಮಕ್ಕಳು ಅನ್ನೋದನ್ನೆಲ್ಲ ಬಿಟ್ಟು ಕೆರೆಗಳನ್ನ ಉಳಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೆಂಪೇಗೌಡ ಜಯಂತಿ ವಿಚಾರವಾಗಿ ಯಾವುದೇ ಜಾತಿಗೆ ಆಧಾರವಾಗಿ ನಿಲ್ಲಬಾರ್ದು. ಸೊ ಅವರು ಎಲ್ಲ ಜಾತಿಗಳ ಸಮೂಹಕ್ಕೂ ಕೂಡ ಅವರು ಒಬ್ಬರು ಮಹಾನ್ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಧನ್ಯವಾದಗಳು. ಇವತ್ತು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪುಟ್ಟೇನಹಳ್ಳಿ ಕೆರೆ ಭಾಗದಲ್ಲಿ ಎಲ್ಲ ಸಮುದಾಯದವರು ಸೇರಿ ಇವತ್ತು ಕೆಂಪೇಗೌಡ ಜಯಂತಿ ಉತ್ಸವವನ್ನು ಆಚರಿಸಿದ್ದಾರೆ. ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಕೆಂಪೇಗೌಡ ಜಯಂತ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀನಿ. ಕೆಂಪೇಗೌಡರನ್ನ ಬರೀ ನಾವು ವರ್ಷದಲ್ಲಿ ಒಂದ್ಸಲ ನೆನೆಸ್ಕೊಂಡ್ರೆ ಸಾಲದು, ಪ್ರತಿನಿತ್ಯನೂ ಕೂಡ. ಏಕೆಂದರೆ ಕೆಂಪೇಗೌಡರು ಅವ್ರ ಸಮುದಾಯಕ್ಕೆ ಬಿಟ್ಟು ಇನ್ನೆಲ್ಲ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸಿರೋ ಅಂಥವ್ರು. ಅವ್ರ ಸೇವೆ, ಅವ್ರ ಕುಟುಂಬದ ಸೇವೆ ಸದಾಕಾಲ ಈ ಭೂಮಿ ಇರೋವರೆಗೂ ಇದ್ದೇ ಇರ್ತದೆ. ಸೊ ಯಾವತ್ತೂ ಅಷ್ಟೇ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು, ಪರಿಸರನ ಉಳಿಸಿ, ಕೆಂಪೇಗೌಡರು ಕಟ್ಟಿದ್ದಂಥ ಕೆರೆನ ಉಳಿಸಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೋತೀನಿ. ಯಾಕೆಂದರೆ ಪೇಟೆಗಳು, ಹೊಸ ಪೇಟೆ, ಹಳೆ ಪೇಟೆ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ. ಗಾಳಿ, ಬೆಳಕು, ನೀರು, ಅನ್ನ ಇಷ್ಟಿದ್ರೆ ಮನುಷ್ಯ ಬದುಕ್ಬೋದು. ಸೊ ಹಂಗಾಗಿ ಪರಿಸರದ ಬಗ್ಗೆ ಆದಷ್ಟು ಗಮನ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಕೆಂಪೇಗೌಡರಿಗೆ